ನಿರುಪಪತಿ ದಿವ್ಯಾ ಆಲೂರು ಅವರು ಒಂದು ಕ್ಯಾಬ್ನ ಹತ್ತುತ್ತಾರೆ. ಆ ಕ್ಯಾಬ್ ಡ್ರೈವರ್ ಬಂದ್ಬಿಟ್ಟು ಕೇರಳದ ಮೂಲದವನು. ಅವರು ಆಕೆ ಕನ್ನಡದಲ್ಲಿ ಮಾತಾಡ್ತಾರೆ. ಆದರೆ ಆತ ಒಂಥರ ಬೇಜವಾಬ್ದಾರಿ ಉತ್ತರ ನೀಡಿ, ನಾನು ಕನ್ನಡ ಮಾತಾಡೋದು, ಕನ್ನಡ ಬರಲ್ಲ, ನಾನು ಹಿಂದಿನೇ ಮಾತಾಡ್ತೀನಿ, ಹಿಂದಿನೇ ನನಗೆ ಬರೋದು ಅಂತ ಹೇಳ್ತಾರೆ. ಇಲ್ಲೇನಾಗ್ತಿದೆ ಅಂದರೆ, ಹೊರ ರಾಜ್ಯದಿಂದ ಬಂದವರೆಲ್ಲ ಅಟ್ಟಹಾಸ ನಡೀತಿದ್ದಾರೆ. ಹೀಗೆ ಮಟ್ಟ ಹಾಕುವಂಥ ಕೆಲಸ ಮಾಡಬೇಕು. ಇವತ್ತು ಕರ್ನಾಟಕಕ್ಕೆ ಬಂದು ಕನ್ನಡ ಇಲ್ಲ ಅಂತ ಹೇಳಿದ್ರೆ ಅವ್ನು ಎಂಥ ಮುಚ್ಚಾಳ ಇರಬೇಕು. ಆಕೆ ಪಾಪ ಎಲ್ಲೋ ಬೇರೆ ಒಂದು ಯಾವುದೋ ಒಂದು ಏನೇ ಹೇಳಿದ್ರೆ ಇವರು ಸುತ್ತಿ ಎಲ್ಲೆಲ್ಲೋ ಸುತ್ತಿ ಆಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತು ಅಲ್ಲೂ ಅಷ್ಟೇ, ನೀನು ರೀಲ್ಸ್ಗೋಸ್ಕರ ಮಾತಾಡ್ತಿದ್ಯಾ ಅಂತ ಆಕೆಗೆ ದಬಾಯಿಸ್ತಾ ಇದ್ದಾನೆ. ಇವತ್ತೆಲ್ಲ ನೋಡ್ತಾ ಇದ್ದರೆ, ನಾನು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಒಂದೇ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ತಾವು ಯಾವ ಹೊರಗಡೆ ರಾಜ್ಯಗಳಿಂದ ಬರ್ತಾರೆ ಅವ್ರು ದರ್ಪಣ ರಚಿಸಬೇಕು. ಅಲ್ಲಿನ ಜಿಲ್ಲಾ ಉಸ್ತುವಾರಿಯವರು ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಒಂದು ಮನವಿ, ನೀವು ಇದೇ ರೀತಿ ಬಿಟ್ಟರೆ ಕನ್ನಡದಲ್ಲಿ ಕನ್ನಡ ಉಳಿಗಾಗಲಿಲ್ಲ, ಬೆಂಗಳೂರಲ್ಲಿ ಕನ್ನಡ ಬೇಕಾಗಿಲ್ಲ ಅಂತ ಮುಖ್ಯಾಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಈಗಾಗಲೇ ನಮ್ಮ ಕನ್ನಡ ಪರ ಹೋರಾಟಗಾರ ಎಲ್ಲರೂ ಸೇರಿ ಆ ದಿವ್ಯಾ ಆಲೂರು ಸಪೋರ್ಟಲ್ಲಿದ್ದೀವಿ. ಆಕೆಗೆ ಪರವಾಗಿ ನಾವು ನಿಂತಿದ್ದೀವಿ. ಆತನಿಗೆ ಒಳ್ಳೆ ಬುದ್ಧಿ ಕಲಿಸ್ತೀವಿ. ಮುಂದೆ ಯಾರೇ ಆಗಲಿ ಕರ್ನಾಟಕಕ್ಕೆ ಬಂದೇ ಗೌರವ ಕೊಡಬೇಕು. ನಾವು ಹೊರ ರಾಜ್ಯ ಹೋದಾಗ ನಾವು ಸೈಲೆಂಟಾಗಿ ಮಾತಾಡ್ತೀವಿ, ಆದರೆ ಈ ಥರ ದರ್ಪ ಮಾಡಲ್ಲ ನಾವು. ಆದರೆ ಇವರು ಇಲ್ಲಿ ದುಡಿಯೋಕ್ಕೆ ಬರ್ತಾರೆ, ದುಡಿಯೋಕ್ಕೆ ಬಂದು ಹೇಳ್ತಾನೆ ನಮ್ಮೂರಲ್ಲಿ ಕಡಿಮೆ ಸಂಬಳ ಅಂತ ಅವನೇ ಹೇಳ್ತಾನೆ, ಇಲ್ಲಿ ಜಾಸ್ತಿ ಸಂಬಳ ಹೇಳ್ತಾನೆ. ಆದರೆ ಅವನಿಗೆ ಮಾನವೀಯತೆ ಅನ್ನೋದೇ ಇಲ್ಲ. ನಾವು ಈ ಊರಲ್ಲಿ ಹುಟ್ಟಿದ್ದೀವಿ, ಈ ಊರಲ್ಲಿ ನಾವು ಹಣ ಮಾಡ್ತಾಯಿದ್ದೀವಿ, ಸಂಪಾದನೆ ಮಾಡ್ತಾಯಿದ್ದೀವಿ. ಈ ಊರಿನ ಜನದ ಏನು ಹೇಳ್ತಾರೆ ಅದು ನಾವು ಕೇಳಬೇಕು, ಇಲ್ಲಿನ ಸಂಸ್ಕೃತಿ ನಾವು ಕಲಿಬೇಕು ಅನ್ನೋದು ಒಂದು ಮನೋಭಾವ ಇಲ್ಲ. ಆದರೆ ಅವನ ದರ್ಪ ಈ ದುಬಾಯಿಯಿಂದ ಬಂದಿರ್ತಾರಲ್ಲ ಕೇರಳದವರು, ಆ ರೀತಿ ದರ್ಪ ಮಾಡ್ತಾ ಇದ್ದಾನೆ. ಆತನಿಗೆ ಸರಿಯಾಗಿ ತಕ್ಕಂತೆ ಬುದ್ಧಿ ಕಲಿಸ್ತೇವೆ. ಅದರೊಳಗೆ ಅಲ್ಲಿಂದ ಜಿಲ್ಲಾ ಉಸ್ತುವಾರಿ ಆಗಿರ್ಬೋದು, ಇಲ್ಲ ನಗರ ಪಾಲಿಕೆ ಆಯುಕ್ತರಾಗಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ಆತನ ಮೇಲೆ ಪೊಲೀಸ್ ಇಲಾಖೆಯವರು ಆತನ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವೆಲ್ಲರೂ ಸೇರಿ ಆತ ಎಲ್ಲಿ ಆ ಟ್ರಾವೆಲ್ ಕೆಲಸ ಮಾಡ್ತಾ ಇದ್ದಾನೆ ಅಲ್ಲೇ ಹೋಗಿ ನಾವು ಆ ಟ್ರಾವೆಲ್ ಏಜೆನ್ಸಿ ವಿರುದ್ಧ ನಾವು ದೂರು ಕೊಡಬೇಕಾಗತ್ತೆ. ಆತ ಕೂಡಲೇ ಅವನ್ನ ಕೆಲಸಕ್ಕೆ ತೆಗಿಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ದಿವ್ಯಾ ಆಲೂರು ಪರವಾಗಿ ನಾವು ಇದ್ದೀವಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ಬಾಲಕೃಷ್ಣ ಅಂತ, ಮೈಸೂರು ಕನ್ನಡ ವೇದಿಕೆ ಅಧ್ಯಕ್ಷ.